ಈ ಹೋರಾಟಕ್ಕೆ ಬಂದಂತ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಪಕ್ಷದ ಗೌರವಂತ ಮುಖಂಡರೇ, ಅತ್ಯಂತ ಶಾಂತಿಯುತವಾಗಿ ಚುನಾವಣೆಯ ಎಲ್ಲ ರೀತಿಯಾದ ಸಭೆ ಸಮಾರಂಭಗಳು ಎಲ್ಲದೂ ಕೂಡ ನಡೀತಾ ಇದೆ. ಇವತ್ತು ದುರುದ್ದೇಶದಿಂದ ನಮ್ಮ ಸಾಗರದ OBC ಮೋರ್ಚಾದ ಅಧ್ಯಕ್ಷರು ವಿನೋದ್ ರಾಜ್ ಅವರನ್ನ 2 ದಿನ ಕೆಳಗೆ ಅವರನ್ನ ಇಲ್ಲಿಂದ ಬೀದರ್ಗೆ ಗಡೀಪಾರು ಮಾಡುವಂತ ಒಂದು ದುರುದ್ದೇಶದಿಂದ ಆದೇಶವನ್ನು ಈಗಾಗಲೇ ಮಾಡಿ ಅವರನ್ನ ಜೀಪಲ್ಲಿ ಕರ್ಕೊಂಡೋಗಿ ಈಗಾಗಲೇ ರಾತ್ರಿ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ತಗೊಂಡು ಹೋಗುವಂತ ಪ್ರಯತ್ನ ಮಾಡಿದ್ದಾರೆ. ನಾನು ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇಷ್ಟು ದಿನ ಇಲ್ಲದಂತ ಪ್ರಯತ್ನ ಈ ಚುನಾವಣೆ ಸಂದರ್ಭದಲ್ಲಿ ಆಗ್ಬೇಕಾಗಿದೆ. ದುರುದ್ದೇಶದಿಂದ ಒಂದು OBCಯ ಜನರ ವಿರುದ್ಧ ಇದು ರಾಜಕೀಯ ಷಡ್ಯಂತ್ರ ಕಳೆದ 5-6 ತಿಂಗಳು ನಡೀತಾ ಇತ್ತು. ಅವನ ಬಗ್ಗೆ ಹಗೆ ತೀರಿಸಿಕೊಳ್ಳುವಂತ ಎಲ್ಲ ಪ್ರಯತ್ನ ಸಾಗರ ಕ್ಷೇತ್ರದ ಶಾಸಕರ ಒಂದು ನೇತೃತ್ವದಲ್ಲಿ, ಅಲ್ಲಿಯ ಮುಖಂಡರ ನೇತೃತ್ವ ಎಲ್ಲದೂ ಕೂಡ ನಡೀತಾ ಇತ್ತು. ಅದಕ್ಕೆ ಇವತ್ತು ಅಧಿಕಾರಿಗಳು ಕೂಡ ಸ್ಪಂದನೆ ಮಾಡುವಂತ ಕೆಲಸವನ್ನು ಮಾಡಿ ಇವತ್ತು ಒಬ್ಬ ನಮ್ಮ ಕಾರ್ಯಕರ್ತನನ್ನ, ನಮ್ಮ OBC ಮೋರ್ಚಾ ತಾಲೂಕಿನ ಅಧ್ಯಕ್ಷ ಅವರನ್ನ ಗಡೀಪಾರು ಮಾಡುವಂತ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ರಾಜಕೀಯ ದುರುದ್ದೇಶದಿಂದ ಯಾರ್ಯಾರು ವಿಧಾನಸಭಾ ಚುನಾವಣೆಗೆ ಹೋದ ಬಾರಿ ತೊಡೆ ತಟ್ಟಿ ಪಕ್ಷಕ್ಕೆ ಬರುವ ಕೆಲಸ ಮಾಡಿದ್ರು ಅವರನ್ನ ಗುರುತಿಸಿ ಈ ರೀತಿಯ ಸುಳ್ಳು ಆರೋಪಗಳನ್ನ ಮಾಡಿ ಒಂದೊಂದೇ ದಾಖಲೆಗಳನ್ನು ರೆಡಿ ಮಾಡಿ ಕಳಿಸುವಂತ ಕೆಲಸ ಮಾಡಿ. ನಾನು ಈ ಸಲ ಇಷ್ಟೇ ಹೇಳ್ತೀನಿ, ನಾನು ಯಾವುದೇ ಒಬ್ಬ ಅಪರಾಧಿ ಮಾಡಿದ್ರೆ ಅವ್ರ ಪರ ನಾವು ಯಾರು ಕೂಡ ಪಕ್ಷ ನಿಲ್ಲೋದಂತಲ್ಲ. ಆದರೆ ಸಂದರ್ಭ ಏನು, ಈ ಸಂದರ್ಭನೇ ಯಾಕೆ ಕಾಯ್ಕೊಂಡು ನೀವು ಮಾಡ್ತಾ ಇದ್ದೀರಿ? ಈ ಸಂದರ್ಭದಲ್ಲಿ ಅವ್ನು ಇಲ್ಲ ಸಲ್ಲದಂತ ಹಳೆಯ ಎಲ್ಲ ಏನು ಪ್ರಕರಣಗಳಿದೆ ಅದನ್ನು ತನಿಖೆ ಮಾಡಿ ಅದನ್ನು ಹೊರ ತೆಗೆದು ದುರುದ್ದೇಶದ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ರೀತಿ SIP TSPಯ ಹಣವನ್ನ ಇವ್ರು ಗ್ಯಾರಂಟಿಗೆ ಉಪಯೋಗಿಸ್ಕೊಂಡು ಅವ್ರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನಮ್ಮ OBCಯ ಯಾವುದೇ ಅಭಿವೃದ್ಧಿ ಕೆಲಸ ಕೂಡ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಚುನಾವಣೆ ನಾಳೆಗೆ ಈಗಾಗಲೇ ನಿಗದಿಯಾಗಿದೆ, ಶಾಂತಿಯುತವಾಗಿ ಆಗ್ತಾ ಇದೆ. ಈಗಾಗಲೇ ಅವ್ರಿಗೆ ಸೋಲೋದು ಎಲ್ಲದೂ ಕೂಡ ಗೊತ್ತಾಗಿದೆ. ಸಾಗರದಲ್ಲೂ ಕೂಡ ಸುಮಾರು 20-25 ಸಾವಿರಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಬರುವಂತ ಒಂದು ವಾತಾವರಣ ಇದೆ. ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಸರ್ವೆ ರಿಪೋರ್ಟ್ ನಾವು ನೋಡಿದ್ದೀವಿ. ಆ ದುರುದ್ದೇಶದಿಂದ ಒಬ್ಬ OBCಯ ಒಬ್ಬ ಮುಖಂಡ, ಒಬ್ಬ ತಾಲೂಕಿನ ಅಧ್ಯಕ್ಷ ಅವನನ್ನು ಈ ಚುನಾವಣೆ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಒಂದು ಮತದ ಒಂದು ಪ್ರಜಾಪ್ರಭುತ್ವ ಒಂದು ಶಕ್ತಿಯನ್ನು ಕೂಡ ಕಿತ್ಕೊಳ್ಳುವಂತ ಮುಖಾಂತರ ರಾತ್ರಿ ಅವರನ್ನ ಬೀದರ್ಗೆ ಕಳಿಸುವಂತ ಷಡ್ಯಂತ್ರವನ್ನು ಮಾಡಿದ್ದಾರೆ. ಹಾಗೆ ಇದು ಪ್ರತಿಭಟಿಸಿ ಈ ಸರ್ಕಾರ ಮತ್ತು ಈ ಅಧಿಕಾರಿಗಳ ವಿರುದ್ಧ ಇವತ್ತು ನಾವು ಮೆಮೊರಂಡಮ್ ಅನ್ನು ಕೊಡಕ್ಕೆ ಬಂದು ಇವತ್ತು ತಮ್ಮ ಮುಖಾಂತರ ನಮ್ಮ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಇವ್ರು ರಾಜಕಾರಣದ ಒಂದು ದುರುದ್ದೇಶ ಏನು ಅಂತೇಳಿ ಇವತ್ತು ನಾವು ವಿನಂತಿಯನ್ನು ಮಾಡ್ಕೊಂಡಿದ್ವಿ. ಈ ಒಂದು ಸಂದರ್ಭದಲ್ಲಿ ಕೇವಲ ಒಂದು 10 ನಿಮಿಷದಲ್ಲಿ ವಿನಂತಿ ಮಾಡ್ಕೊಂಡ್ರೆ ತೋರಿಸಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ವಿಶೇಷವಾಗಿ ನಮ್ಮ ಗೌರವಂತ ಜಿಲ್ಲಾಧ್ಯಕ್ಷ ಅಂತ ಮೇಘಣ್ಣ ಅವರು, ನಮ್ಮ ಅರುಣ್ ಅವರು, ಸನ್ಮಾನಿಸಿದ ರುದ್ರೇಗೌಡರು, ನಮ್ಮ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷ ಅಂತ ಮಂಜುಳಾ ಕುಮಾರ್ ಇದ್ದಾರೆ, ನಮ್ಮ ಗೌರವಂತ ಕುಮಾರಸ್ವಾಮಿಗಳಿದ್ದಾರೆ. ಹಾಗಾಗಿ ಈ ಸಂದರ್ಭ ಮತ್ತೊಮ್ಮೆ ನಾನು